ನೋಡಿ, ಈಗ ನಾರಾಯಣಾಚಾರ್ಯರು ಬರ್ತಾರೆ. ನಾನು ಹೂ ಅಂದ್ರೆ ನೀವು ಹೂ ಅನ್ಬೇಕು, ನಾನು ಊಹು ಅಂದ್ರೆ ನೀವು ಊಹು ಅನ್ಬೇಕು. ನಾನು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರೆ ನೀವು ನಮಸ್ಕಾರ ಮಾಡಬೇಕು. ನಾನು ಅವ್ರಿಗೆ ಕೈ ಎತ್ತು ಮುಗಿದ್ರೆ. ಇದೆಲ್ಲ ಗೊತ್ತು ಆಚಾರ್ಯರೇ, ಮುಂದೆ ಹೇಳಿ. ಅಯ್ಯೋ ಭಟ್ರೆ, ನನ್ಗೆ ಇವತ್ತು ಆಗ್ತಾ ಇರೋ ಆನಂದನ ತಡೆಯೋಕೆ ಆಗ್ತಾ ಇಲ್ಲ ಗೋವಿಂದ. ಈಗ ನಮ್ಮ ನಾರಾಯಣಾಚಾರ್ಯರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಮುಂದೆ ಈ ಮಠದ ಪೀಠಾಧಿಪತಿ ಆಗ್ತಾರೆ. ನಾನು ಅವರ ಶಿಷ್ಯನಾಗ್ತೀನಿ. ಆಗ ಇಡೀ ಮಠ ನನ್ನ ಕೈಯಲ್ಲಿರುತ್ತೆ. ಇದು ನನ್ನ ಬಹುದಿನದ ಕನಸು ಗೋವಿಂದ. ಏನು ಕನಸೋ ಏನೋ, ಮಠದಲ್ಲಿ ಯಾರು ಏನಾಗ್ತಾರೋ ಗೊತ್ತಿಲ್ಲ. ಆದರೆ ಭೋಗೇಂದ್ರ ಆಚಾರ್ಯರು ಮಾತ್ರ ಬಾಳೆಹಣ್ಣು ತುಪ್ಪ ತಿನ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಈ ಮಾತು ಮಠದ ಯಾವ ಸಂಧಿಯಿಂದ ಬರ್ತಾ ಇದೆ? ಇದನ್ನೆಲ್ಲ ಸೃಷ್ಟಿ ಮಾಡೋರು ಯಾರು? ಇನ್ಯಾರು? ಈ ಮಠದಲ್ಲಿ ನಿಮ್ಮನ್ನು ಕಂಡ್ರೆ ಆಗದೆ ಇರೋರು. ನನ್ನಂಗೆ ಕಂಡ್ರೆ ಆಗದೆ ಇರೋರು ಅಂದ್ರೆ ಇನ್ಯಾರು? ಆ ಮುದುಕಿ ಸತ್ಯವತಿ, ಮರಗುಳಿ ಶ್ಯಾಂಬಟ್ಟ. ಇದೆಲ್ಲ ಅವರೇ ಸೃಷ್ಟಿ ಮಾಡೋದು. ಅಲ್ಲ, ನಾನು ಕೊಟ್ಟ ಹೊಡೆತಕ್ಕೆ ಆ ಮುದುಕ ತಟ್ಟಾಡ್ ಹೋದ. ಇನ್ನು ಪಾರು ಪತ್ತೇದಾರಿಕೆ ವಿಷಯಕ್ಕೆ ಅವನು ಬರೋಲ್ಲ. ಅಂದ್ರೆ ಮುಂದಿನ ಮಠದ ಪಾರುಪತ್ಯದಾರರು ನೀವೇನಿ? ಮತ್ತೆ ನನ್ನ ಬಿಟ್ರೆ ಆ ಕೆಲಸಕ್ಕೆ ಇಲ್ಲಿ ಇನ್ಯಾರಿದ್ದಾರೆ ಗೋವಿಂದ? ಆದರೂ ಆಚಾರ್ಯರೇ, ಅವರಿಬ್ಬರು ವಿಚಾರದಲ್ಲಿ ಸುಧೀಂದ್ರ ಗುರುಗಳಿಗೆ ವಿಶೇಷವಾದ ಪ್ರೀತಿ, ನಿಮ್ಮ ಮೇಲೆ ಅನುಮಾನ. ಅಯ್ಯೋ, ದೊಡ್ಡ ಗುರುಗಳು ನನ್ನ ಯಾವಾಗ ತಾನೇ ಹೊಗಳಿದ್ದಾರೆ ಗೋವಿಂದ. ನೋಡ್ತಾ ಇರಿ, ನಾರಾಯಣಾಚಾರ್ಯರ ಸನ್ಯಾಸ ಸ್ವೀಕಾರದ ಕಾರ್ಯಕ್ರಮದಲ್ಲಿ ಅದ್ಭುತಗಳೇ ನಡೆಯುತ್ತೆ. ಆಚಾರ್ಯರೇ, ಗುರುಗಳು ಬಂದರು. ಗುರುಗಳೇ, ಹೇಳಿ ಹೇಳಿ. ನೋಡಿ, ನೀವು ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾಗಿರೋದು ಸುಧೀಂದ್ರ ತೀರ್ಥ ಗುರುಗಳಿಗೆ. ನನಗೆ ಕೈ ಮುಗಿದು ನಮಸ್ಕಾರ ಮಾಡಿದರೆ ಸಾಕು. ಆಹಾ, ಎಂಥ ಮಾತು ಗುರುಗಳೇ. ಈಗ ಸನ್ಯಾಸತ್ವ ಸ್ವೀಕಾರ ಮಾಡ್ತಾ ಇದ್ದೀರಿ, ಮುಂದೆ ಮಠದ ಪೀಠಾಧಿಪತಿಗಳಾಗ್ತೀರಿ. ನೀವು ಪೀಠಾಧಿಪತಿಗಳಾದ್ಮೇಲೂ ನಾವೇ ನಿಮ್ಮ ಶಿಷ್ಯರಾಗಿರ್ಬೇಕು ಅನ್ನೋದು ನಮ್ಮ ಮಹದಾಸೆ ಅಲ್ವೇ? ನೋಡಿ, ಇನ್ನು ನೀವೇ ಏನೇನೋ ಕನಸು ಕಾಣಬೇಡಿ. ಗುರುಗಳೇ, ನೀವು ನಿಮ್ಮ ತಪಸ್ಸಿನ ಶಕ್ತಿಯಿಂದ ಮಹಾರಾಜರನ್ನೇ ಬದುಕಿಸಿದ್ರಿ. ನೀವು ಕೂಡ ಅಪರೋಕ್ಷ ಜ್ಞಾನಿಗಳು. ಭೋಗೇಂದ್ರ, ನಾನು ನಿನಗೆ ಸುಮಾರು ಸಾರ್ತಿ ಹೇಳಿದ್ದೀನಿ. ಅದು ಸಾಧ್ಯವಾಗಿದ್ದು ಪೂಜ್ಯ ಗುರುಗಳಿಂದ ಮತ್ತು ಮೂಲರಾಮನ ಕೃಪೆಯಿಂದ. ಅದು ನಿಮ್ಮ ದೊಡ್ಡ ಗುಣ ಗುರುಗಳೇ. ನಾಳಿನ ಕಾರ್ಯಕ್ರಮಕ್ಕೆ ಇಡೀ ಮಠಕ್ಕೆ, ಸ್ನಾನಘಟ್ಟಕ್ಕೆ ಹೂವಿನ ಅಲಂಕಾರ ಮಾಡಿಸ್ತೀನಿ. ಜೊತೆಗೆ ಮಂಗಳವಾದ್ಯ, ಬಾಣ ಬಿರುಸುಗಳು ಎಲ್ಲರೂ ತರಿಸ್ತೀವಿ. ಮಹಾರಾಜರ ಆರೋಗ್ಯ ಸುಧಾರಿಸಿದ್ದು ನಮಗಂತೂ ಬಹಳ ಸಂತೋಷ ತಂದಿದೆ. ಗುರುಗಳಿಗೆ ಪ್ರಣಾಮಗಳು. ಶ್ರೀಹರಿ ಹೇಳಿ ಕಳಿಸಿದ್ದರೆ ನಾವೇ ಬರುತ್ತಿದ್ದೆವು. ಮಹಾಪ್ರಭು, ನೀವೀಗ ನಮ್ಮ ಅತಿಥಿಗಳು. ಅತಿಥಿ ದೇವೋ ಭವ. ರಾಜ ಪ್ರತ್ಯಕ್ಷ ದೇವತ. ನಾವೇ ಬಂದು ವಿಚಾರಿಸಬೇಕಾದದ್ದು ನಮ್ಮ ಧರ್ಮ. ಅದೂ ಅಲ್ಲದೆ ಶ್ರೀಮಠದ ಪೋಷಕ ಪ್ರಭುಗಳು ತಾವು. ಗುರುಗಳೇ, ಅದು ನಮ್ಮ ಕರ್ತವ್ಯವೆಂದು ಭಾವಿಸಿದ್ದೇವೆ. ಧರ್ಮ ಕಾಯುವ ಗುರುಮಠಗಳನ್ನು ಪೋಷಿಸುವುದು ರಾಜಧರ್ಮವೇ ಅಲ್ಲವೇ? ಈಗ ತಾನೇ ಗುರುಗಳ ಆಗಮನವಾಗಿದೆ. ಮಹಾರಾಜರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ ಹೇಳಿರ್ತಾರೆ. ಕಬ್ಬಿಣ ಕಾದಿದ್ದಾಗಲೇ ತಟ್ಟು ಬಿಡಬೇಕು. ಈಗ ಗುರುಗಳು ಹೊರಗೆ ಬರ್ತಾ ಇದ್ದಂಗೆ ಸರ್ರಂತ ಹೋಗಿ ಒಂದು ದೀರ್ಘದಂಡ ಹಾಕ್ಬಿಡಿ. ವಿಷಯ ಪ್ರಸ್ತಾಪ ಮಾಡಿ ಖಂಡಿತ ಒಪ್ಕೋತಾರೆ. ನಿಮಗೆ ಪೀಠದ ಮೇಲೆ ವ್ಯಾಮೋಹ ಇಲ್ಲ ಅಂತ ನನಗೆ ಗೊತ್ತು ಗುರುಗಳೇ. ಆದರೆ ಮೂಲರಾಮನ ಪೂಜೆ, ನಿಮ್ಮ ಜೀವನ ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ನಿಮ್ಮ ಜನ್ಮದಲ್ಲಿ ಸಿಗೋಲ್ಲ. ಹೋಗಿ ಹೋಗಿ ನಾರಾಯಣಾಚಾರ್ಯರೇ, ಅಂತೂ ಇಂತೂ ನನ್ನ ದಾರಿಗೆ ಬಂದ್ರಲ್ಲ. ಪೀಠ ನಿಮ್ಮದು, ಅಧಿಕಾರ ನನ್ನದು, ಮೋಕ್ಷ ನಿಮಗೆ, ಭಂಡಾರ ನನಗೆ.
ರುದ್ರದೇವ, ಕರುಣೆ ತೋರು ರುದ್ರದೇವ, ಕರುಣೆ ತೋರು. ನನ್ನ ತಾಯಿ ಮತ್ತು ಮಡದಿ ಒಂದು ಇರುವೆಗೂ ನೋವು ಕೊಟ್ಟವರಲ್ಲ. ಅಂಥದ್ರಲ್ಲಿ ಇವತ್ತು ಮಕ್ಕಳಿಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅವರಿಲ್ಲದೆ ನನ್ನ ಜೀವನನ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಕರುಣೆ ತೋರು ಮೃತ್ಯುಂಜಯ, ಕರುಣೆ ತೋರು. ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ವೆಂಕಟನಾಥ, ಅಮ್ಮ, ಅಮ್ಮ, ನೀನ್ ಬದುಕ್ಬಿಟ್ಟೆ. ಏನು ಅಂದ್ರೆ? ಸರಸ್ವತಿ, 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 ಬದುಕ್ಬಿಟ್ಟೆ. ಆ ರುದ್ರದೇವ ನಿಮ್ಮನ್ನ ಬದುಕಿಸ್ಬಿಟ್ಟ. ಧನ್ಯೋಸ್ಮಿ ರುದ್ರದೇವ, ಧನ್ಯೋಸ್ಮಿ. ಇವರು ಸಾಮಾನ್ಯರಲ್ಲ, ನಿಜವಾಗಲೂ ದೈವಾಂಶ ಸಂಭೂತರು. ಶ್ರೀಹರಿ, ಶ್ರೀಹರಿ, ಶ್ರೀಹರಿ.